ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಡಿವೈ ಜೊತೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ಅದ್ರ ಮೂಲಕ ವಿಡಿಯೋವನ್ನ ಬೇಗ ನೋಡಿ ಅತಿ ಶೀಘ್ರದಲ್ಲಿ ವಿಷಯವನ್ನು ತಿಳ್ಕೊಳ್ಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಇವತ್ತಿನ ಒಂದು ವಿಷಯದಲ್ಲಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ. ಈ ಹಿಂದಿನ ವಿಡಿಯೋದಲ್ಲಿ ನವಗ್ರಹ ಶಾಂತಿ ಮಂತ್ರವನ್ನು ತಿಳ್ಕೊಂಡಿದ್ದೇವೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಕೆಲವು ಅದನ್ನು ಹೇಳ್ಕೊಳ್ಬಹುದು, ಅಥವಾ ಇದು ಒಂದು ಪೀಡಾ ಪರಿಹಾರವನ್ನು ಅಥವಾ ತೊಂದರೆಯಿಂದ ಪರಿಹಾರ ಪಡಿಲಿಕ್ಕಿರುವಂತಹ ಒಂದು ಸ್ತೋತ್ರಗಳು. ಇದನ್ನ ನೀವು ಪಠಣೆ ಮಾಡುವ ಮೂಲಕ ನಿಮಗೆ ನವಗ್ರಹಗಳಿಂದ ಆಗ್ತಾ ಇರುವಂತಹ ತೊಂದರೆಗಳಿಂದ ನೀವು ಮುಕ್ತಿಯನ್ನ ಪಡಿಬಹುದು. ಯಾಕೆಂದ್ರೆ ನಮ್ಮ ಜೀವನ ನವಗ್ರಹಗಳ ಕೈಯಲ್ಲಿರುವಂತಹದ್ದು. ಅವು ನಮ್ಮನ್ನ ಚೆನ್ನಾಗಿಟ್ರೆ ನಾವು ಚೆನ್ನಾಗಿರ್ತೇವೆ, ಇಲ್ಲ ಅವು ಕಷ್ಟಗಳನ್ನು ಕೊಡ್ತಾ ಹೋಯಿತು ಅಂತಂದ್ರೆ ನಾವು ಅನುಭವಿಸ್ತಾ ಇರಬೇಕಾಗತ್ತೆ. ಹಾಗಾಗಿ ನವಗ್ರಹಗಳನ್ನ ನಾವು ಸಂತುಷ್ಟಿಯನ್ನ ಮಾಡಿದ್ರೆ ನಾವು ಸುಖವಾದ ಜೀವನವನ್ನ ಅನುಭವಿಸಬಹುದು. ಹಾಗಾಗಿ ಈ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನ ನೀವು ಪಠಣೆ ಮಾಡುವ ಮೂಲಕ ಪ್ರತಿನಿತ್ಯ ನೀವು ಮಾಡ್ಕೊಳ್ಳಿ. ಅದ್ರ ಮೂಲಕ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಹಾಗೆ ತೊಂದರೆಗಳಿಂದ ಮುಕ್ತರಾಗಿ ಸುಖಿ ಜೀವನವನ್ನ ನೀವು ಅನುಭವಿಸಬಹುದು ಅಂತ ಹೇಳ್ತಾ ಬನ್ನಿ ನಾವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನ ನೋಡೋಣ. ನಮಸ್ಕಾರ ಗೆಳೆಯರೆ, ಈಗಾಗಲೇ ನಾನು ವಿಷಯದಲ್ಲಿ ತಿಳಿಸಿದಂತೆ ಇವತ್ತಿನ ಒಂದು ವಿಷಯದಲ್ಲಿ ನವಗ್ರಹ ಪೀಡಾ ಸ್ತೋತ್ರ, ನವಗ್ರಹ ಪೀಡಾಹರ ಸ್ತೋತ್ರ ಅಂತ ಕರಿತೇವೆ. ಇದರಿಂದ ಅಂದರೆ ಈಗಾಗಲೇ ನಿಮಗೊಂದು ತಿಳಿಸಿದ್ದೆ, ಶಾಂತಿ ಮಂತ್ರವನ್ನು ತಿಳಿಸಿದ್ದೆ. ಇದರಲ್ಲಿ ಪೀಡಾಹರ ಸ್ತೋತ್ರವನ್ನು ನಾವು ನೋಡೋಣ. ಯಾವುದಪ್ಪ ಪೀಡಾಹರ ಸ್ತೋತ್ರಗಳು ಅನ್ನುವಂಥ ನೋಡ್ತಾ ಹೋದರೆ, ರವಿಯಿಂದ ಆರಂಭ ಆಗಿ ಕೇತುವಿಗೆ ಮುಗಿಯುವಂತಹದ್ದು. ಮೊದಲಿಗೆ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹದ್ದು. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಃ. ಚಂದ್ರ ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರಃ ಸುಧಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಃ. ಕುಜ ಅಥವಾ ಮಂಗಳ ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ ಸದಾ ವೃಷ್ಟಿಕೃದೃಷ್ಟಿ ಹರ್ತಾ ಚ ಪೀಡಾಂ ಹರತು ಮೇ ಕುಜ. ಬುಧ ಉತ್ಪಾತರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿಃ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಂ ಹರತು ಮೇ ಬುಧಃ. ಇನ್ನು ಗುರು ಅಥವಾ ಬೃಹಸ್ಪತಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರು. ಇನ್ನು ಶುಕ್ರ ನೋಡುವಂಥದ್ದಾದರೆ ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿಃ ಪ್ರಭುಸ್ತಾರ ಗೃಹಾಣಾಂ ಚ ಪೀಡಾಂ ಹರತು ಮೇ ಭೃಗುಃ. ಶನಿ ಅಥವಾ ಶನಿ ಪರಮಾತ್ಮ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿಃ. ರಾಹು ಮಹಾಶೀರೋ ಮಹಾವಕ್ತ್ರೋ ದೀರ್ಘದಂಷ್ಟ್ರೋ ಮಹಾಬಲಃ ಅತುನಶ್ಚೋರ್ಧ್ವಕೇಶಶ್ಚ ಪೀಡಾಂ ಹರತು ಮೇ ಶಿಖಿಃ. ಕೇತು ಅನೇಕರೂಪವರ್ಣೈಶ್ಚ ಶತಶೋತಸಹಸ್ರಶಃ ಉತ್ಪಾತರೂಪೋ ಜಗತಾಂ ಪೀಡಾಂ ಹರತು ಮೇ ತಮಃ. ಇದಿಷ್ಟು ಕೂಡ ಪೀಡಾ ನಿವಾರಣಾ ಸ್ತೋತ್ರ ಅಥವಾ ಪೀಡಾಹರ ಸ್ತೋತ್ರ, ನವಗ್ರಹ ಪೀಡಾಹರ ಸ್ತೋತ್ರ ಅಂತ ನಾವು ಕರಿತೇವೆ. ಇದಿಷ್ಟು ನೀವು ದಿನನಿತ್ಯ ಆದರೂ ಪಠನೆ ಮಾಡ್ಬೋದು, ಅಥವಾ ಆಯಾ ವಾರಗಳಿಗೆ ಸಂಬಂಧಪಟ್ಟಂತೆ ಪಠನೆ ಕೂಡ ಮಾಡ್ಬೋದು. ಇದರಿಂದ ನವಗ್ರಹಗಳಿಂದ ದಿನ ಪಠನೆ ಇದಿಷ್ಟು ಮಾಡಿದ್ರೆ, 9 ಗ್ರಹಗಳದ್ದು ದಿನ ಪಠನೆ ಮಾಡಿದ್ರೆ 9 ಗ್ರಹಗಳಿಂದ ಉಂಟಾಗ್ತಾ ಇರುವಂತಹ ಪೀಡೆಗಳಿದ್ದರೆ ಅಥವಾ ತೊಂದರೆಗಳಿದ್ದರೆ ನಿವಾರಣೆ ಆಗ್ತದೆ. ಯಾವುದೇ ರೀತಿಯಾದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ಅಲ್ಲಿ ಫಲ ಸಿಕ್ಕೇ ಸಿಗುತ್ತೆ. ಅಶ್ರದ್ಧೆಯಿಂದ ಮಾಡಿದ್ರೆ ನೀವು ಮಾಡಿದ್ದೀರಾ, ಆದರೆ ಅದಕ್ಕೇನು ಪ್ರಯೋಜನ ಇಲ್ಲ ಅನ್ನುವಂಥದ್ದಷ್ಟೇ ಆಗುತ್ತೆ. ಹಾಗಾಗಿ ಯಾವುದೇ ಮಂತ್ರ ಪಠಣೆ ಇರ್ಬೋದು, ಶ್ಲೋಕ ಪಠಣೆ ಇರ್ಬೋದು,
ಅದನ್ನು ನೀವು ಶ್ರದ್ಧೆಯಿಂದ ಮಾಡಿ. ಹಾಗೆ ಈ ಒಂದು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ನೀವು ದಿನನಿತ್ಯ ಪಠಣೆ ಮಾಡುವ ಮೂಲಕ ನಿಮಗೆ ಇರುವಂತಹ ನವಗ್ರಹ ತೊಂದರೆಗಳಿಂದ ಹೊರಗೆ ಬರ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಯವರೆಗೆ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ನೋಡಿದ್ರಿ, ನವಗ್ರಹಗಳಿಗೆ ಕುರಿತಾದಂತೆ ವಿಷಯವನ್ನ ತಿಳ್ಕೊಂಡ್ರಿ. ಈ ಒಂದು ತೊಂದರೆಗಳು, ನವಗ್ರಹಗಳ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವು ಹೇಗೆ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ದೀರೋ ಅದೇ ರೀತಿ ನಿಮ್ಮ ಕುಟುಂಬಸ್ಥರು ಹಾಗೆ ನಿಮ್ಮ ಗೆಳೆಯರಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳಿಗೆ ಒಂದು ಒಳ್ಳೆಯದನ್ನು ಬಯಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ನೀವು ಅವ್ರಿಗೂ ಕೂಡ ಅನೇಕ ತೊಂದರೆಗಳಿರುತ್ತೆ. ನಮ್ಮ ಚಾನಲನ್ನು ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಜೊತೆಗೆ ವಿಡಿಯೋವನ್ನು ನೋಡಿ ಅವರು ದೋಷ ಪರಿಹಾರಗಳನ್ನು ಮಾಡಬಹುದು ಅಂತ ಹೇಳ್ತಾ, ಜೊತೆಗೆ ಯಾವತ್ತು ನಿಮ್ಮ ಬೆಂಬಲ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.